ಕಾಲ ನಂದಿ ಗ್ರಾಮದಲ್ಲಿ ಮಮತಾ ಅವರಿಗೆ ಸೋಲುಣಿಸಿದ್ದ ಸುವೇಂದು ಅಧಿಕಾರಿ ಈಗ ಭವಾನಿಪುರದಲ್ಲೂ ಮಮತಾ ಬೆನ್ನು ಹಿಂದೆ ಬಿದ್ದಿದ್ದಾರೆ. ಆರಂಭಿಕ ಎಣಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಿಜೆಪಿ ಟಿಎಂಸಿ ನಡುವೆ ಸಮಬಲದ ಹೋರಾಟ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆರಂಭಿಕ ಟ್ರೆಂಡ್ ಪ್ರಕಾರ ಅಂದ್ರೆ ಬೆಳಗ್ಗೆ 8:30 ಸುಮಾರಿಗೆ ಬಿಜೆಪಿ 71, ಟಿಎಂಸಿ 67 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲು ಮಾಡಿರುವುದು. ಭವಾನಿಪುರ, ನಂದಿಗ್ರಾಮ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ಹಾಗೆ ಸುವೇಂದು ಅಧಿಕಾರಿ ನಡುವೆ ಜಿದ್ದಾಜಿದ್ದಿನ ಹಣಾಹಣಿ ಏರ್ಪಟ್ಟಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ದಾಖಲೆ ಪ್ರಮಾಣದ ಮತದಾನದಿಂದ ಗಮನ ಸೆಳೆದಿರೋ ಪಶ್ಚಿಮ ಬಂಗಾಳದತ್ತ ಇಡೀ ದೇಶವೇ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ. 294 ಸದಸ್ಯ ಬಲದ ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ಮತದಾನ ಆಗಿತ್ತು. ಒಟ್ಟಾರೆ ಮತದಾನದ ಪ್ರಮಾಣ 92.47% ದಾಖಲಾಗಿದೆ. ಇದು ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ದಾಖಲಾಗಿರುವ ಅತ್ಯಂತ ಗರಿಷ್ಠ ಪ್ರಮಾಣದ ಮತದಾನ ಆಗಿದೆ. ಈ ಸಲ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧೆಗಿಳಿದಿದ್ದಾರೆ. ಎದುರಾಳಿಯಾಗಿ ಬಿಜೆಪಿಯ ಸುವೇಂದು ಅಧಿಕಾರಿ ಸ್ಪರ್ಧೆಗಿಳಿದಿದ್ದಾರೆ. ಇಬ್ಬರ ನಡುವೆ ಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಸಮೀಕ್ಷೆಗಳು ಕೂಡ ಬಿಜೆಪಿಯ ಫೇವರ್ ಆಗಿ ಹೊರಬಿದ್ದಿದ್ವು. ಆದರೆ ಸಮೀಕ್ಷಾ ಲೆಕ್ಕಾಚಾರವನ್ನ ಮಮತಾ ದೀದಿ ತಳ್ಳಿ ಹಾಕಿದ್ರು. ಮತ್ತೊಮ್ಮೆ ನಾವು ಅಧಿಕಾರ ರಚನೆ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಬೀಗಿದ್ರು. ಆದರೆ ಈಗ ಆರಂಭಿಕ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮಮತಾ ದೀದಿಗೆ ಸೋಲಿನ ಭೀತಿ ಎದುರಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲಿಯರ್ ಪಿಕ್ಚರ್ ಹೊರಬೀಳುತ್ತೆ. ಪಶ್ಚಿಮ ಬಂಗಾಳದ ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನೋದನ್ನ ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.